ಗರುಡ ಪುರಾಣದ ಪ್ರಕಾರ ನಾವು ಸಂಗ್ರಹಿಸಿ ಇಟ್ಟಿದ್ದಕ್ಕಿಂತ ಹಂಚಿದ್ದು ಬಹಳ ಉಪಯುಕ್ತವಾಗುತ್ತೆ. ಭೌತಿಕ ಸಂಪತ್ತಿಗಿಂತ ಧರ್ಮ ಮತ್ತು ಕರ್ಮವೇ ಸಾವಿನಾಚೆಗೂ ನಮ್ಮ ನಿಜವಾದ ಆಸ್ತಿಗಳು. ಸನಾತನ ಧರ್ಮದ 18 ಪುರಾಣಗಳಲ್ಲಿ ಒಂದಾದ ಗರುಡ ಪುರಾಣ ಮನುಷ್ಯನ ಜೀವನ ಮತ್ತು ಮರಣದ ನಂತರದ ಸ್ಥಿತಿಯ ಬಗ್ಗೆ ಹಲವು ವಿಷಯವನ್ನ ತಿಳಿಸುತ್ತೆ. ಸಾಮಾನ್ಯವಾಗಿ ನಾವು ತನ್ನ ಜೀವಿತಾವಧಿಯಲ್ಲಿ ಹಣ, ಆಸ್ತಿ, ಅಧಿಕಾರ ಮತ್ತು ಸಂಬಂಧಗಳ ಹಿಂದೆ ಓಡುತ್ತಾನೆ. ಆದರೆ ಮರಣದ ನಂತರ ಇವ್ಯಾವುದು ಅವನ ಜೊತೆ ಬರುವುದಿಲ್ಲ. ಈ ಕುರಿತು ಗರುಡ ಪುರಾಣದಲ್ಲಿ ಉಲ್ಲೇಖಿಸಲಾಗಿದೆ. ಗರುಡ ಪುರಾಣದ ಪ್ರಕಾರ ಭೌತಿಕ ದೇಹವು ಪಂಚಭೂತಗಳಲ್ಲಿ ವಿಲೀನಗೊಂಡಾಗ ಆತ್ಮದ ಜೊತೆಗೆ ಸಾಗಿ ಬರುವ ಪ್ರಮುಖ 4 ಅಂಶಗಳು ಯಾವುದು ಗೊತ್ತಾ? ಮನುಷ್ಯ ಗಳಿಸಿದ ಲೌಕಿಕ ಆಸ್ತಿ ಇಲ್ಲೇ ಉಳಿಯುತ್ತದೆ, ಆದರೆ ಅವನು ಆರ್ಜಿಸಿದ ವಿದ್ಯೆ ಮತ್ತು ಸಂಸ್ಕಾರವು ಆತ್ಮದ ಬೆನ್ನಿಗೆ ಇರುತ್ತದೆ. ಕಷ್ಟ ಕಾಲದಲ್ಲಿ ದಾರಿದೀಪವಾಗುವ ಜ್ಞಾನವು ಮರಣ ನಂತರದ ಪಯಣದಲ್ಲಿ ಆತ್ಮಕ್ಕೆ ಶಕ್ತಿಯನ್ನ ನೀಡುತ್ತದೆ. ಪ್ರಜಾಪೂರ್ವಕ್ಕಾಗಿ ಗಳಿಸಿದ ಸುಜ್ಞಾನವು ವ್ಯಕ್ತಿಯ ಮುಂದಿನ ಗತಿಯನ್ನು ನಿರ್ಧರಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ. ಹಸಿದವರಿಗೆ ನೀಡಿದ ಅನ್ನ, ಬಡವರಿಗೆ ಮಾಡಿದ ಸಹಾಯ ಮತ್ತು ನಿಸ್ವಾರ್ಥ ಭಾವದಿಂದ ನಾವು ಮಾಡಿದ ದಾನವು ಪುಣ್ಯದ ರೂಪದಲ್ಲಿ ನಮ್ಮನ್ನ ಹಿಂಬಾಲಿಸುತ್ತದೆ. ಗರುಡ ಪುರಾಣದ ಪ್ರಕಾರ ಭೂಮಿಯ ಮೇಲೆ ನಾವು ಮಾಡುವ ಪ್ರತಿಯೊಂದು ದಾನವು ಪರಲೋಕದಲ್ಲಿ ನಮಗೆ ನೆರಳಾಗಿ ಮತ್ತು ರಕ್ಷಣೆಯಾಗಿ ಒದಗಿ ಬರುತ್ತದೆ. ಇದು ಅಹಂಕಾರವನ್ನ ತೊಡೆದು ಹಾಕಿ ಆತ್ಮವನ್ನ ಶುದ್ಧಗೊಳಿಸುವ ಪ್ರಕ್ರಿಯೆಯೂ ಹೌದು. ಬದುಕಿರುವಾಗ ನಾವು ಮಾಡಿದ ಪುಣ್ಯ ಮತ್ತು ಪಾಪದ ಕೆಲಸಗಳ ಲೆಕ್ಕಾಚಾರವೇ ನಮ್ಮ ಮುಂದಿನ ಜನ್ಮ ಅಥವಾ ಸ್ಥಿತಿಗೆ ಅಡಿಪಾಯ. ಮೌನವಾಗಿ ನಾವು ಮಾಡುವ ಸತ್ಕರ್ಮಗಳು ನಮ್ಮ ಮರಣದ ನಂತರವೂ ನಮ್ಮ ಪರಂಪರೆಯನ್ನ ಜೀವಂತವಾಗಿರಿಸುತ್ತವೆ. ಕೆಟ್ಟ ಕರ್ಮಗಳು ನೆರಳಿನಂತೆ ಬೆನ್ನಟ್ಟಿ ನೋವು ನೀಡಿದ್ರೆ, ಸತ್ಕರ್ಮಗಳು ಆತ್ಮಕ್ಕೆ ಶಾಂತಿ ಮತ್ತು ಸದ್ಗತಿಯನ್ನ ಕರುಣಿಸುತ್ತವೆ. ನಾವು ಮರಣ ಹೊಂದುವ ಮುನ್ನ ತೀರಿಸಿದ ಋಣಗಳು ಅಥವಾ ಅತೃಪ್ತ ಭಾವನೆಗಳು ಆತ್ಮದ ಮೇಲೆ ಪ್ರಭಾವ ಬೀರುತ್ತದೆ. ಗರುಡ ಪುರಾಣದ ಪ್ರಕಾರ ಮನುಷ್ಯನು ತನ್ನ ಅಂತ್ಯಕಾಲದಲ್ಲಿ ಮಾಡುವ ನಾಮಸ್ಮರಣೆ ಮತ್ತು ಧರ್ಮ ಜಾಗೃತಿ ಅವನ ಆತ್ಮಕ್ಕೆ ಪರಮ ಶಾಂತಿಯನ್ನ ನೀಡುತ್ತದೆ. ಒಟ್ಟಾರೆ ಹೇಳುವುದಾದ್ರೆ ಗರುಡ ಪುರಾಣದ ಪ್ರಕಾರ ನಾವು ಸಂಗ್ರಹಿಸಿ ಇಟ್ಟಿದ್ದಕ್ಕಿಂತ ಹಂಚಿದ್ದೇ ಜೀವನದಲ್ಲಿ ಉಪಯುಕ್ತವಾಗಿರಲಿದೆ. ಭೌತಿಕ ಸಂಪತ್ತಿಗಿಂತ ಧರ್ಮ ಮತ್ತು ಕರ್ಮವು ಸಾವಿನಾಚೆಗೂ ನಮ್ಮ ಜೀವನದ ಉಪಯುಕ್ತ ಅಂಶಗಳು.